ಈಗ ನಿಮ್ಮ ಬಳಿ ಯಾವ್ದಾದ್ರು ಇಕ್ವಿಪ್ಮೆಂಟ್ ತರಕ್ಕೆ ಬಂದ್ರೆ ಸೊ ಅವ್ರ ಇಕ್ವಿಪ್ಮೆಂಟ್ ಜೊತೆ ಆ ಸಬ್ಸಿಡಿಗೂ ಅಪ್ಲೈ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕಾಗತ್ತೆ? ಸಬ್ಸಿಡಿ ಇದು ಅಪ್ಲೈ ಮಾಡಬೇಕು ಅಂತ ಅಂದ್ರೆ ಕೃಷಿ ಇಲಾಖೆಯಲ್ಲಿ ಡೈರೆಕ್ಟ್ ಆಗಿ ಅವರೇ ಅರ್ಜಿ ಸಲ್ಲಿಸಬೇಕು. ಅವರ ಸಂಬಂಧಪಟ್ಟ ಇಲಾಖೆ ಕಡೆ ಆ ಬಿಲ್ ಅನ್ನ ಕೊಟ್ರೆ ಅವರಿಗೆ ಶೇರ್ ಬಂದು ಫಾರ್ಮರ್ ಶೇರ್ದು ಏನು ಸಬ್ಸಿಡಿ ಅಮೌಂಟ್ ಇರುತ್ತೆ ಅದು ಅವರ ಖಾತೆಗೆ ಜಮಾ ಆಗುತ್ತೆ ಡೈರೆಕ್ಟ್ ಆಗಿ. ಅಂದ್ರೆ ಈಗ ರೈತರು ಫುಲ್ ಅಮೌಂಟ್ ಕೊಟ್ಟು ಒಂದು ಇಕ್ವಿಪ್ಮೆಂಟ್ ಅನ್ನು ತಗೊಂಡ್ರು ಕೂಡ ಸೊ ನಂತರ ಅದಕ್ಕೆ ಸಬ್ಸಿಡಿಗೆ ಅಪ್ಲೈ ಮಾಡಬಹುದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ನೀವೇನಾದ್ರೂ ಲಾಭದಾಯಕ ಬಿಸ್ನೆಸ್ ಅನ್ನ ಶುರು ಮಾಡುವಂತಹ ಯೋಚನೆಯಲ್ಲಿದ್ರೆ ಈ ಒಂದು ವಿಡಿಯೋ ನಿಮಗೋಸ್ಕರ. ಸೊ ಭಾರತ ಕೃಷಿ ಪ್ರಧಾನ ರಾಷ್ಟ್ರ. ಇಲ್ಲಿ 70% ಜನ ಕೃಷಿಯನ್ನ ನಂಬಿಕೊಂಡು ಕೃಷಿಯನ್ನ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಸೊ ಕೃಷಿಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಇಕ್ವಿಪ್ಮೆಂಟ್ಗಳು. ಈ ಒಂದು ಇಕ್ವಿಪ್ಮೆಂಟ್ಗಳ ಬಿಸ್ನೆಸ್ ಅನ್ನ ಶುರು ಮಾಡಿದ್ರೆ ಅದು ಕೂಡ ಕರ್ನಾಟಕದಲ್ಲಿ ಶುರು ಮಾಡೋದಕ್ಕೆ ಪರ್ಫೆಕ್ಟ್ ಜಾಗ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅಂತಂದ್ರೆ ಸರ್ಕಾರದಿಂದ ಏನೇನ್ ಸಬ್ಸಿಡಿ ಸಿಗುತ್ತೆ, ಎಷ್ಟು ಬಂಡವಾಳವನ್ನ ನಾವು ಹೂಡಬೇಕಾಗತ್ತೆ, ಜೊತೆಗೆ ಡೀಲರ್ಶಿಪ್ ಅನ್ನ ನಾವು ಹೇಗೆ ತೆಗೆದುಕೊಳ್ಳೋದು, ಇವೆಲ್ಲದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಕೃಷಿ ಸಲಕರಣೆಗಳ ಬಿಸ್ನೆಸ್ ಅನ್ನ ಶುರು ಮಾಡಿ ಸಕ್ಸಸ್ ಆಗಿರುವಂತ ತೇಜಕುಮಾರ್ ಅವರು ಇವತ್ತು ನಿಮ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಇದರಿಂದ ನಿಮ್ಗೆ ಗೊತ್ತಾಗುತ್ತೆ ಈ ಬಿಸ್ನೆಸ್ ಅನ್ನ ನಾನು ಶುರು ಮಾಡಬೇಕು ಬೇಡವಾ ಅನ್ನುವಂಥದ್ದು. ಜನರಲ್ 50% ಇರುತ್ತೆ. SC/ST ಗೆ ಸ್ಕೀಮ್ ಅಲ್ಲಿ ಬಂದು 90% ಕೊಡ್ತಾರೆ. ಜನರಲ್ ಕ್ಯಾಟಗರಿಯಲ್ಲಿ ಬಂದು ಲೇಡೀಸ್ಗೆ 50% ಅಲ್ಲಿ ಸಿಗುತ್ತೆ. ಜೆಂಟ್ಸಿಗೆ ಬಂದು 40% ಅಲ್ಲಿ ಕೊಡ್ತಾರೆ. ಸೊ ಇನ್ನ ತೋಟಗಾರಿಕೆ ಇಲಾಖೆಗೆ ಬರೋದಾದ್ರೆ ಸೇಮ್ ಇರುತ್ತೆ. ಜನರಲ್ ಬಂದು 50% ಇರುತ್ತೆ, ಮತ್ತೆ SC/ST ಗೆ 90% ಅಲ್ಲಿ ಬರುತ್ತೆ. ಇನ್ನ ರೇಷ್ಮೆ ಇಲಾಖೆಗೆ ಬರೋದಾದ್ರೆ ಜನರಲ್ ಕ್ಯಾಟಗರಿಗೆ 75% ಸಿಗುತ್ತೆ. SC/ST ನವರಿಗೆ 90% ಅಲ್ಲಿ ಸಬ್ಸಿಡೀಸ್ ನ ಇದನ್ನ ಮಾಡ್ಕೊಡ್ತಾರೆ. ಈಗ ಈ ಸಬ್ಸಿಡಿ ತಗೋಬೇಕಾದ್ರೆ ರೈತರು ಒಂದು ಕ್ರಮವನ್ನ ಅನುಸರಿಸಬೇಕಾಗುತ್ತೆ, ಒಂದು ಪ್ರೊಸೀಜರ್ ಇದೆ. ಈಗ ನಿಮ್ಮ ಬಳಿ ಯಾವ್ದಾದ್ರು ಇಕ್ವಿಪ್ಮೆಂಟ್ ತರಕ್ಕೆ ಬಂದ್ರೆ ಸೊ ಅವ್ರ ಇಕ್ವಿಪ್ಮೆಂಟ್ ಜೊತೆ ಆ ಸಬ್ಸಿಡಿಗೂ ಅಪ್ಲೈ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕಾಗತ್ತೆ? ಸಬ್ಸಿಡಿ ಇದು ಅಪ್ಲೈ ಮಾಡ್ಬೇಕು ಅಂತ ಅಂದ್ರೆ ಕೃಷಿ ಇಲಾಖೆಯಲ್ಲಿ ಡೈರೆಕ್ಟ್ ಆಗಿ ಅವರೇ ಅರ್ಜಿ ಸಲ್ಲಿಸಬೇಕು. ಹೋಗಿ ಅರ್ಜಿ ಸಲ್ಲಿಸಿ ಅದು ಕ್ಯಾಟಗರಿ ವೈಸ್ ಆಗಿರ್ಬೋದು ಅಥವಾ ಸೀನಿಯಾರಿಟಿ ವೈಸ್ ಆಗಿರ್ಬೋದು, ಅಲ್ಲಿ ಅವರು ವೆಯ್ಟ್ ಮಾಡ್ಬೇಕಾಗುತ್ತೆ. ಅವರ ಸೀನಿಯಾರಿಟಿ ಬಂದಾಗ ಎಷ್ಟು ಅಮೌಂಟ್ ಅವರು ಕಟ್ಬೇಕಾಗಿರುತ್ತೆ, ಜನರಲ್ ಅಥವಾ SC/ST 50% ಇಲ್ಲ 90% ಸ್ಕೀಮ್ ಅಲ್ಲಿ ಅವರ ಇನ್ನ ಫಾರ್ಮರ್ ಶೇರ್ಸ್ ಆಗಿ 10% ನ ಅಮೌಂಟ್ ಕಟ್ಟೋದ್ರೆ SC/ST ನವರು ಮಿಷಿನ್ ಏನ್ ಪ್ರೈಸ್ ಇರುತ್ತೆ ಆ ಪ್ರೈಸ್ ಅಲ್ಲಿ ನೀವು ಅವ್ರನ್ನ ಕೊಂಡ್ಕೋಬಹುದು. ಜನರಲ್ ಅವರು ಅಷ್ಟೇ 50% ಸ್ಕೀಮ್ ಅಲ್ಲಿ ತಗೊಳ್ಳೋದಾದ್ರೆ 50% ರೈತರು ಕಟ್ಬೇಕಾಗುತ್ತೆ, ಇನ್ನು 50% ಸರ್ಕಾರದಿಂದ ಬರುತ್ತೆ. ಈಗ ರೈತರು 50% ಅಂತ ಹೇಳಿದ್ರೆ ಈಗ 1 ಲಕ್ಷ ಅಂತ ಇಟ್ಕೊಳ್ಳೋಣ, ಯಾವ್ದೋ ಒಂದು ಉಪಕರಣ 1 ಲಕ್ಷ ಇದೆ ಅಂತಂದ್ರೆ ಸೊ 50% ಅಂದ್ರೆ ಒಂದು 50,000 ರೈತರು ಕಟ್ಬೇಕಾಗತ್ತೆ. ರೈತರು ಕಟ್ಟಿದ ತಕ್ಷಣ ಅವರಿಗೆ ಆ ಇಕ್ವಿಪ್ಮೆಂಟ್ ಸಿಕ್ಬಿಡುತ್ತಾ ಅಥವಾ ಹೇಗೆ? ಆಮೇಲೆ ನಿಮ್ಗೆ ಸಬ್ಸಿಡಿ ಬರೋದು ಎಷ್ಟು ಟೈಮ್ ಆಗುತ್ತೆ, ಇದ್ರ ಬಗ್ಗೆ ಹೇಳಿ. ಇಲ್ಲ, ಅದು ಟೈಮ್ ತಗೊಳುತ್ತೆ. ಕಾಯ್ಬೇಕಾಗುತ್ತೆ. ರೈತರು ಅರ್ಜಿ ಸಲ್ಲಿಸಿ ಅವರ ಸೀನಿಯಾರಿಟಿ ಬರೋವರೆಗೂ ಕಾಯ್ಬೇಕಾಗುತ್ತೆ. ಅವ್ರು ಕಾದ ನಂತರ ಅವ್ರಿಗೆ ಇಲಾಖೆ ಕಡೆಯಿಂದ ಇನ್ಫಾರ್ಮೇಶನ್ ಕೊಡ್ತಾರೆ. ಈಗ ನಿಮ್ಮ ಹೆಸರಲ್ಲಿ ಸಬ್ಸಿಡಿ ಸ್ಕೀಮ್ ಬಂದಿದೆ, ಬರ್ರಿ ನೀವಿಷ್ಟು ದುಡ್ಡನ್ನ ಅಮೌಂಟ್ ನ ಕಟ್ಬೇಕಾಗುತ್ತೆ. ಲೈಕ್ 1 ಲಕ್ಷ ಅಂದ್ರೆ 50% 50,000 ನೀವು ಅಮೌಂಟ್ ಕಟ್ಬೇಕು. ಇನ್ನು 50,000 ಸರ್ಕಾರದಿಂದ ಸಬ್ಸಿಡಿ ಸಹಾಯಧನ ಸಿಗುತ್ತೆ. ಸೊ 50,000 ಮಾತ್ರ ಅವ್ರ ರೈತರು ಕಟ್ಟಿದ್ರೆ ಆ 1 ಲಕ್ಷ ಬೆಲೆ ಅಂತ ಪ್ರಾಡಕ್ಟ್ ರೈತರ ಕೈಗೆ ಸೇರುತ್ತೆ. ಇನ್ನ SC/ST ಗೆ ಬಂದ್ರೆ 90% ಲೈಕ್ 10,000 ರೈತರು ಕಟ್ಟಿದ್ರೆ ಅದು ಡಾಕ್ಯುಮೆಂಟ್ ವೈಸ್ ಬಂದ್ರೆ ಅವರ ಪಹಣಿ ಆಗಿರ್ಬಹುದು, ಜಮೀನಿನ ಇರ್ತಕ್ಕಂತ ಪಹಣಿ, ಆಧಾರ್ ಕಾರ್ಡು, ಆಮೇಲಿಂದ ID ಕಾರ್ಡ್ ಕೊಡ್ಬೇಕಾಗುತ್ತೆ. ಮತ್ತೆ ಅವರ ಜಮೀನಿಂದು ಎಷ್ಟು ಇದಿದೆ ಚೆಕ್ ಬಂದಿ ಕೇಳ್ತಾರೆ. ಸೊ ಏನ್ ಬೆಳೆ ಇಕ್ಕಿದೀರಾ ಅದ್ರದ್ದು ಮೆನ್ಷನ್ ಇರ್ಬೇಕಾಗುತ್ತೆ. ಯಾವ ಬೆಳೆಗೆ ಅವ್ರು ತಗೊಳ್ತಾ ಇದಾರೆ ಅನ್ನೋದನ್ನ ಮೆನ್ಷನ್ ಮಾಡ್ಬೇಕಾಗುತ್ತೆ. ಸೊ ಅದು ಮೆನ್ಷನ್ ಆದ್ಮೇಲೆ ಸೊ ಅದೆಲ್ಲ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊಂಡು ಸೊ ಇಲಾಖೆ ಕಡೆಯಿಂದ ಅದು ಸಬ್ಸಿಡಿಗೆ ಅಪ್ಲೈ ಮಾಡಿ ರೈತರಿಗೆ ಮೆಟೀರಿಯಲ್ಸ್ ನ ಸಪ್ಲೈ ಮಾಡ್ತಾರೆ. ನಿಮ್ಮ ಬಳಿ ಈಗ ಸಾಕಷ್ಟು ಉಪಕರಣಗಳಿದಾವೆ. ಅದು ತೋಟಗಾರಿಕೆ ಒಂದು ಕೃಷಿಗೆ ಬೇಕಾಗಿರುವಂತಹ ಉಪಕರಣ ಆಗಿರ್ಬೋದು, ಸಾಮಾನ್ಯ ವ್ಯವಸಾಯಕ್ಕೆ ಬೇಕಾಗಿರುವಂತಹ ಉಪಕರಣಗಳಾಗಿರ್ಬೋದು. ಇದನ್ನೆಲ್ಲ ಎಲ್ಲಾ ಒಟ್ಟಿಗೆ ಹೇಳಿದ್ರೆ ಎಲ್ಲಾ ಇಕ್ವಿಪ್ಮೆಂಟ್ಗಳಿಗೆ ನಿಮ್ಮಲ್ಲಿರುವಂತಹ ಎಲ್ಲಾ ಇಕ್ವಿಪ್ಮೆಂಟ್ಗಳಿಗೆ ಸಬ್ಸಿಡಿ ವ್ಯವಸ್ಥೆ ಇದೆಯಾ? ಸೊ ಇದ್ರೆ ಎಷ್ಟೆಷ್ಟಿದೆ, ಯಾವ್ದಾವ್ದಕ್ಕೆ, ಸೊ ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ನಮ್ಮಲ್ಲಿ ಇರ್ತಕ್ಕಂತಹ ಪ್ರಾಡಕ್ಟ್ಸ್ ಗೆ ಸಬ್ಸಿಡೀಸ್ ನ ಕೊಡ್ತೀವಿ. ರೈತರು ಡಿಪೆಂಡ್ ಅಪಾನ್ ಅವರು ತಗೊಳ್ಳುವಂತ ಇಚ್ಛೆ ಇದ್ರೆ ನಾವು ಅವರಿಗೆ ಬಿಲ್ ಅನ್ನ ಕೊಡ್ತೀವಿ. ಅವರು ಡೈರೆಕ್ಟ್ ಆಗಿ ಇಲಾಖೆ ಕಡೆ ಕೊಟ್ಬಿಟ್ಟು ಅವ್ರ ಅಕೌಂಟಿಗೆ ಸಬ್ಸಿಡಿ ಬರೋ ತರ ಮಾಡ್ಕೋಬಹುದು. ಇಲ್ಲಿ ನಾವು ಫುಲ್ ಏನು ಒಂದು ಐಟಮ್ ಬಂದು ಲೈಕ್ ಒಂದು 10,000 ಮಿಷಿನರಿ ಇದ್ರೆ ಸೊ ಅದಕ್ಕೆ ನಾವು ಒಂದು ಬಿಲ್ ಹಾಕೊಡ್ತೀವಿ ಅವ್ರಿಗೆ. ಸೊ ಅದನ್ನ ಇಲಾಖೆ ಕಡೆ ಅವರ ಸಂಬಂಧಪಟ್ಟ ಇಲಾಖೆ ಕಡೆ ಆ ಬಿಲ್ ಅನ್ನ ಕೊಟ್ರೆ
ಅವರಿಗೆ ಶೇರ್ ಬಂದು ಫಾರ್ಮರ್ ಶೇರ್ದು ಏನು ಸಬ್ಸಿಡಿ ಅಮೌಂಟ್ ಇರುತ್ತೆ ಅದು ಅವರ ಖಾತೆಗೆ ಜಮಾ ಆಗುತ್ತೆ ಡೈರೆಕ್ಟ್ ಆಗಿ. ಓಕೆ, ಅಂದ್ರೆ ಈಗ ರೈತರು ಫುಲ್ ಅಮೌಂಟ್ ಕೊಟ್ಟು ಒಂದು ಇಕ್ವಿಪ್ಮೆಂಟ್ ಅನ್ನು ತಗೊಂಡ್ರು ಕೂಡ ಸೊ ನಂತರ ಅದಕ್ಕೆ ಸಬ್ಸಿಡಿಗೆ ಅಪ್ಲೈ ಮಾಡಬಹುದು. ಓಕೆ, ಮಾಡಬಹುದು, ಏನು ತೊಂದರೆ ಇಲ್ಲ. ಇಲ್ಲ ಅಂತಂದ್ರೆ ಅದು ಇಲಾಖೆ ಕಡೆಯಿಂದ ಆಯ್ತು ಅಂತಂದ್ರೆ ರೈತರ ಶೇರ್ ಏನಿರುತ್ತೆ ಅದನ್ನ ಮಾತ್ರ ಕಟ್ಬಹುದು. ಇಲ್ಲಿ ನಮ್ಮಲ್ಲಾದ್ರೆ ನಾವು ಸಬ್ಸಿಡೀಸ್ ನ ಜಾಸ್ತಿ ನೋಡ್ತಾ ಇಲ್ಲ. ಸಬ್ಸಿಡಿ ಇಲ್ದಂಗೆ ಓಪನ್ ಮಾರ್ಕೆಟ್ ಅಲ್ಲಿ ರೈತರಿಗೆ ಹೆಲ್ಪ್ ಆಗೋ ತರಾನೇ ಕಮ್ಮಿ ರೇಟ್ ಅಲ್ಲೇ ಕೊಡ್ತಾ ಇದೀವಿ. ಸಬ್ಸಿಡಿ ಸರ್ಕಾರದಿಂದ ಏನ್ ಸಬ್ಸಿಡಿ ರೇಟಿಗೆ ಕೊಡ್ತಾರೆ ಅದೇ ರೇಟಿಗೆನೆ ನಾವು ಅದಕ್ಕಿಂತ ಇನ್ನು ಕಮ್ಮಿ ಆಗೋ ರೇಟ್ ಅಲ್ಲೇ ನಾವು ಮಿಷಿನರೀಸ್ ನ ಸಪ್ಲೈ ಮಾಡ್ತಾ ಇದೀವಿ ರೈತರಿಗೆ. ಸೊ ಇದು ಯಾವ ರೀತಿಯಾಗಿ ನೀವು ಪ್ಲಾನ್ ಮಾಡಿದ್ರೆ? ಈಗ ರೈತರಿಗೆ ಒಂದು ಸಬ್ಸಿಡಿ ಸಿಗುತ್ತೆ, ಕರೆಕ್ಟ್. ಈಗ ನೀವು ಹೇಳಿದ್ರಿ ಈಗ ಒಂದು 50% ಸಬ್ಸಿಡಿ ಅಂತಂದ್ರೆ ಇನ್ನೊಂದು 50,000ಕ್ಕೆ ಒಂದು ಇಕ್ವಿಪ್ಮೆಂಟ್ ನ ನೀವು ರೈತರಿಗೆ ಮಾರ್ಬೇಕಾಗತ್ತೆ. ಸೊ ಇದನ್ನ ಯಾವ ರೀತಿ ಪ್ಲಾನ್ ಮಾಡಿದ್ರಿ? ಇದು ಹೇಗೆ ಸಾಧ್ಯ ಆಯ್ತು ನಿಮ್ಗೆ? ಇದು ಯಾವಾಗ ಸ್ಟಾರ್ಟ್ ಮಾಡಿದ್ರಿ ನೀವು? ಸ್ಟಾರ್ಟ್ ಮಾಡಿ ನಾವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಕೊಂಡಾದ ಆಗಿಂದ ಇಲಾಖೆನ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಾವು ಸಬ್ಸಿಡೀಸ್ ನ ಇದನ್ ಮಾಡ್ಕೊಳ್ತಾ ಬಂದ್ವಿ. ಇವಾಗ ಆದ್ರೆ ನಾವು ಜಾಸ್ತಿ ಇಲಾಖೆ ಇದನ್ ಮಾಡ್ತಾ ಇಲ್ಲ. ಸೊ ಸ್ನೇಹಿತರೆ, ಕೃಷಿ ಇಕ್ವಿಪ್ಮೆಂಟ್ ಗಳ ಬಿಸ್ನೆಸ್ ಅನ್ನ ನೀವು ಶುರು ಮಾಡಬೇಕು ಅಂತ ಇದ್ರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಂಡ್ಮೇಲೆನೆ ನೀವು ಈ ಒಂದು ಬಿಸ್ನೆಸ್ ಅನ್ನ ಶುರು ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಕಂಪ್ಲೀಟ್ ಮಾಹಿತಿಯನ್ನ ಕೊಡಬೇಕು ಅಂತ ಫ್ರೀಡಮ್ ಆಪ್ ಒಂದು ಕೋರ್ಸ್ ನಿಮಗೋಸ್ಕರ ಡಿಸೈನ್ ಮಾಡಿದೆ. ಫಾರ್ಮ್ ಇಕ್ವಿಪ್ಮೆಂಟ್ ಬಿಸ್ನೆಸ್ ನಿಂದ ಯಾವ ರೀತಿ 25 ಲಕ್ಷವನ್ನ ನಾವು ವರ್ಷಕ್ಕೆ ಗಳಿಸಬಹುದು ಅನ್ನೋದ್ರ ಬಗ್ಗೆ 4 ಗಂಟೆ 45 ನಿಮಿಷದ ಸಂಪೂರ್ಣ ಕೋರ್ಸ್ ಅನ್ನ ಡಿಸೈನ್ ಮಾಡಿರುವಂತದ್ದು. ಹಾಗಾಗಿ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಫಾರ್ಮ್ ಇಕ್ವಿಪ್ಮೆಂಟ್ ಬಿಸ್ನೆಸ್ ಅನ್ನ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋ ಐಡಿಯಾ ನಿಮ್ಗೆ ಸಿಗುತ್ತೆ. ಇಲಾಖೆ ಕಡೆಯಿಂದಾನೆ ಸೊ ನಾವು ಡೈರೆಕ್ಟ್ ಆಗಿ ರೈತರಿಗೆ ತಲುಪಿಸೋ ತರ ಮಾಡ್ತಾ ಇದೀವಿ. ಸಬ್ಸಿಡಿ ಇದನ್ನ ಸಬ್ಸಿಡಿ ಬೇಕು ಅಂದವ್ರಿಗೆ ಮಾತ್ರ ನಾವು ಬಿಲ್ ಕೊಡ್ತೀವಿ. ಬಿಲ್ ತಗೊಂಡೋಗಿ ರೈತರು ಅದನ್ನ ಅವರ ಖಾತೆಗೆ ಜಮಾ ಮಾಡ್ಕೋಬಹುದು. ಇಲಾಖೆ ಕಡೆ ಕೊಟ್ಟು ಬಿಲ್ ನ ಇದನ್ ಮಾಡ್ಕೊಂಡು ಅವರ ಅಕೌಂಟಿಗೆ ಸಬ್ಸಿಡೀಸ್ ನ ಕ್ಲೈಮ್ ಮಾಡ್ಕೋಬಹುದು ರೈತರು. ಇಲ್ಲಿ ನಾವು ಸಬ್ಸಿಡಿನ ಯಾವುದೇ ರೀತಿಯಾದಂತ ಇದ್ರಲ್ಲಿ ಸಬ್ಸಿಡಿ ಹೋಗ್ತಾನೆ ರೈತರಿಗೆ ತುಂಬಾ ಹೆಲ್ಪ್ ಆಗೋ ತರಾನೇ ಸಬ್ಸಿಡಿಗೆ ರೇಟ್ಗೆನೆ ಸಿಗೋ ತರಾನೇ ಎಕ್ವಿಪ್ಮೆಂಟ್ಸ್ ನ ಕೊಡ್ತಾ ಇದೀವಿ. ಓಕೆ. ಈಗ ಇದೊಂದು ಉತ್ತಮವಾದ ಸೇವೆ ಅಂತಾನೆ ಹೇಳ್ಬೋದು. ಇನ್ನೊಂದು ಪ್ರಮುಖವಾದ ಅಂತ ಹೇಳಿದ್ರೆ, ಈಗ ನಿಮ್ಮ ಶಾಪ್ ನಲ್ಲಿ ಇರುವಂತಹ ಒಂದು ಉಪಕರಣ, ಒಂದು ಹೈಯೆಸ್ಟ್ ಸಬ್ಸಿಡಿ ಉಪಕರಣ ಯಾವುದು, ಹಾಗೆ ಒಂದು ಲೋಯೆಸ್ಟ್ ಸಬ್ಸಿಡಿ ಉಪಕರಣ ಯಾವ್ದಾವ್ದಿದೆ ಅಂತ ಹೇಳಿದ್ರೆ ಒಂದು ಲಿಸ್ಟ್ ಹೇಳೋದಾದ್ರೆ ನಿಮ್ಗೆ ನೆನಪಲ್ಲಿ ಇರೋದು. ಯಾಕಂದ್ರೆ ಇಲ್ಲಿ ಸಾಕಷ್ಟು ಉಪಕರಣಗಳಿದಾವೆ, ಎಲ್ಲದೂ ಒಂದೇ ಶಾರ್ಟ್ ಅಲ್ಲಿ ಹೇಳಕ್ಕಾಗಲ್ಲ. ಒಂದು ಅಂದಾಜಿಗೆ ಹೇಳೋದಾದ್ರೆ ಯಾವ್ದಾವ್ದಿದೆ, ಎಷ್ಟೆಷ್ಟು ಸಬ್ಸಿಡಿ ಇದೆ ಅಂತ ಹೇಳ್ಬೋದು? ಅಂದಾಜಿಗೆ ಬರೋದಾದ್ರೆ ಇದು ಬಂದು ಆಸ್ಪಿ ಕಂಪ್ನಿ ಬ್ರಷ್ ಕಟರ್, ಆಯಿಲ್ ಮಿಕ್ಸ್ ಪೆಟ್ರೋಲ್ ಬ್ರಷ್ ಕಟರ್, ಇದು 2 ಸ್ಟ್ರೋಕ್ ಇಂಜಿನ್. ಸೊ ಇದು ಬಂದು ನಾವಿಲ್ಲಿ ಸಬ್ಸಿಡಿ ಎಲ್ಲ ಹೋಗ್ತಾ ರೈತರಿಗೆ ಕೊಡ್ತಾ ಇರೋದು ಒಂದು 12,000 ಆ ರೇಂಜ್ ಗೆ ಕೊಡ್ತೀವಿ. ಸೊ ಅವರು ಸಬ್ಸಿಡಿನ ತಗೊಳ್ಬೇಕು ಅಂತಂದ್ ಏನಾದ್ರು ಇದನ್ ಮಾಡಿದ್ರೆ ನಾವು ಅವ್ರಿಗೆ ಬಿಲ್ ಕೊಡ್ತೀವಿ. ಸೊ ಏನ್ ಬರುತ್ತೆ ಆ ಬಿಲ್ ಅಮೌಂಟ್, GST ಏನ್ ಅಮೌಂಟ್ ಬಿಲ್ ಅಮೌಂಟ್ ಏನ್ ಬರುತ್ತೆ ಅದನ್ನ ರೈತರು ಕೊಟ್ರೆ ನಮ್ಗೆ ಆ GST ಬಿಲ್ ನ ರೈತರಿಗೆ ಕೊಡ್ತೀವಿ. ಸೊ ಈಗ ಲೈಕ್ ಅದು 25,000 ಏನೋ ಬೀಳುತ್ತೆ ಸಬ್ಸಿಡಿ ಎಲ್ಲ ಸೇರ್ಕೊಂಡ್ರೆ. ಅದನ್ನ ಸಬ್ಸಿಡಿ ಹೋಗ್ತಾ ಅವ್ರು ತಗೊಳ್ಬೇಕು ಅಂತ ಅಂದ್ರೆ ನಾವು ಅವ್ರಿಗೆ GST ಬಿಲ್ ಹಾಕಿ ಕೊಡ್ತೀವಿ. ಅವ್ರು ಡೈರೆಕ್ಟ್ ಆಗಿ ಇಲಾಖೆ ಕಡೆ ಕೊಟ್ಬಿಟ್ಟು ಅದನ್ನ ಅವರು ಸಬ್ಸಿಡಿನ ಅವ್ರ ಅಕೌಂಟಿಗೆ ಕ್ಲೈಮ್ ಮಾಡ್ಕೋಬಹುದು. ಈಗ ಬೇರೆ ಯಾವ್ದಾದ್ರು ಒಂದು ಉಪಕರಣ ಎಕ್ಸಾಂಪಲ್ ಹೇಳೋದಾದ್ರೆ ಎಷ್ಟು ಒಂದು ಸಬ್ಸಿಡಿ ಇರುತ್ತೆ? ಈಗ ಒಂದು ಮಿನಿ ಟ್ರಾಕ್ಟರ್ ಇದೆ ಇಲ್ಲಿ, ಸೊ ಮಿನಿ ಟಿಲ್ಲರ್ ಇದೆ, ಸೊ ಇದಕ್ಕೆಲ್ಲ ಎಷ್ಟು ಇರುತ್ತೆ ಅಂತ? ಇದಕ್ಕೆಲ್ಲ ಸಬ್ಸಿಡಿ ಆದ್ರೆ ನಿಮ್ಗೆ ಇಲಾಖೆಯಿಂದ ಕೃಷಿ ಇಲಾಖೆಯಿಂದ ಆದ್ರೆ 90% ಬರುತ್ತೆ, 50% ಬರುತ್ತೆ. ಸೊ ರೈತರು ಬಂದು 50% ಅಮೌಂಟ್ ಕಟ್ಟಿ ತಗೋಬಹುದು. ಇದು ಬಂದು 1,20,000 ಆ ರೇಂಜ್ ಅಲ್ಲಿ ಬರುತ್ತೆ. ಸೊ ಅದನ್ನ ಅವರು 50% ಸಬ್ಸಿಡಿಯಲ್ಲಿ ತಗೊಳ್ಬೇಕು ಅಂತ ಅಂದ್ರೆ ಅದ್ರದ್ದು ಅರ್ಧ ಅಮೌಂಟ್ ಏನ್ ಬರುತ್ತೆ 60,000 ಏನ್ ಬರುತ್ತೆ ಅದನ್ನ ಕೊಟ್ಟು ರೈತರು ತಗೊಳ್ಬಹುದು. ನಾವು ಅದಕ್ಕೆ ಬಿಲ್ ಕೊಡ್ತೀವಿ. ಆ ಬಿಲ್ ಪ್ರಕಾರ ಅವರು ಫಾಲೋ ಅಪ್ ಮಾಡ್ಕೊಂಡು ರೈತರು ಸಬ್ಸಿಡೀಸ್ ನ ಅವ್ರ ಅಕೌಂಟಿಗೆ ಜಮೆ ಮಾಡ್ಕೋಬಹುದು. ಇನ್ನ SC ST ಗೆ ಬಂತು ಅಂದ್ರೆ 90% ಅಲ್ಲಿ ಇದಾಗುತ್ತೆ. ಅವ್ರಿಗೆ ಇನ್ನೂ ಕಮ್ಮಿಗೆ ಸಿಗುತ್ತೆ ಮಿಷಿನರಿ ಬಂದು. ಸೊ ಆ ಮಿಷಿನರಿನು ನಾವು ಬಿಲ್ ಕೊಡ್ತೀವಿ, ಅವರು ಬೇಕಾದ್ರೆ ಕ್ಲೈಮ್ ಮಾಡ್ಕೋಬಹುದು ಅವ್ರ ಅಕೌಂಟಿಗೆ. ಈಗ ನೀವು ಹೇಳಿದ್ರಿ ಈಗ ಸಬ್ಸಿಡಿ ಕೆಲವೊಂದು ಕಂಪನಿಗಳ ಮೇಲೆ ಇರುತ್ತಾ, ಅಥವಾ ಅದರ ಒಂದು ಪವರ್ ಆಗಿರ್ಬೋದು, ಅಥವಾ ಪೆಟ್ರೋಲು ಅಥವಾ ಡೀಸೆಲ್ ಆಗಿರ್ಬೋದು, ಇಂಜಿನ್, ಸೊ ಅದ್ರ ಮೇಲೆ ಡಿಪೆಂಡ್ ಇರುತ್ತಾ? ಆ ಅಮೌಂಟ್ ಯಾವ ರೀತಿಯಾಗಿರುತ್ತೆ? ಅಮೌಂಟ್ ಎಷ್ಟು ರೇಂಜ್ ವರೆಗೆ ಒಂದು ಸಬ್ಸಿಡಿ ಸಿಗುತ್ತೆ ಅಂತ ಹೇಳ್ಬೋದು? ಸಬ್ಸಿಡಿ ಇಷ್ಟು ಲೆವೆಲ್ಗೆ ಅಂತ ಏನಿಲ್ಲ. ಎಷ್ಟು ಅಮೌಂಟ್ ಮಿಷಿನರಿ ಮೇಲೆ ಇದಾಗಿರುತ್ತೆ ಅಷ್ಟ್ರ ಮೇಲೆ ಬೇಕಾದ್ರೂ ಸಿಗುತ್ತೆ ಸಬ್ಸಿಡಿ ಬಂದು. ಸೊ ಈಗ 1,20,000 ಅಂತ ಅಂದ್ರೆ ಅಮೌಂಟ್ ಬಂದು ರೈತರು ಒಂದೇ ಸರ್ತಿ ಕಟ್ಟೋದಿಕ್ ಆಗೋದಿಲ್ಲ. ಅದಕ್ಕೆ ಸಬ್ಸಿಡಿ ಅಂತ ಒಂದು ಸ್ಕೀಮ್ ಕೊಟ್ರೆ ರೈತರಿಗೂ ಅವ್ರಿಗೆ ಒಂದೇ ಸರಿ ಅಮೌಂಟ್ ಇದನ್ ಮಾಡ್ಲಿಕ್ಕೂ ಆಗದೆ ಇರೋ ತರ ಇದನ್ ಮಾಡ್ಕೋಬಹುದು. ಸೊ ಅವ್ರು 60,000 ಕಟ್ಟಿ ತಗೊಳ್ಳೋದು ತುಂಬಾ ಈಸಿ ಆಗ್ಬಿಡುತ್ತೆ. ಅವಾಗ 1,20,000 ಅಂತಂದ್ರೆ ಅವ್ರಿಗೆ ಅಯ್ಯೋ ಅಷ್ಟೊಂದ
ಏನ್ ಮಾಡ್ಬೇಕು ನಾವು ದುಡ್ಡು ಒಂದು ಎಲ್ಲಿಂದ ಹೊಂದ್ಸೋದು, ಹೌದು, ರೈತರು ಹೌದು, ಮತ್ತೆ ಆಗೋದಿಲ್ಲ, ಕಷ್ಟ ಇರುತ್ತೆ. ಸೊ ಅದಕ್ಕೆ ಸರ್ಕಾರದಿಂದ ಈ ತರ ಸ್ಕೀಮ್ಗಳು ಬಂದು ಸಬ್ಸಿಡೀಸ್ ನ ಕೊಡ್ತಾ ಹೋದಂಗೆ ಸೊ ಒಂದ್ 60,000 ಕಟ್ಟಿ ಆರಾಮಾಗಿ ತಗೊಳ್ಬಹುದು ರೈತರು. ಕರೆಕ್ಟ್. ಅದಕ್ಕೆ ನಾವು ಎಲ್ಲ ಸಬ್ಸಿಡಿ ಎಲ್ಲ ಹೋಗ್ತಾನೆ, ಸಬ್ಸಿಡಿ ಇಲ್ದಂಗೆನೆ ರೈತರಿಗೆನೆ ನಾವು ಡೈರೆಕ್ಟ್ ಆಗಿ 63,000ಕ್ಕೆಲ್ಲ ಟಿಲ್ಲರ್ನ ಕೊಟ್ಬಿಡ್ತೀವಿ. ಸೊ ಈಗ ಸರ್ಕಾರ ಚೇಂಜ್ ಆದಾಗೆ ಅಥವಾ ಸರ್ಕಾರದ ಸ್ಕೀಮ್ಗಳು ಕೂಡ ಬದಲಾವಣೆ ಆಗ್ತಾ ಇರ್ತವೆ, ಅಥವಾ ಕ್ಯಾಟಗರಿ ವೈಸು ಒಂದು ಸ್ಕೀಮ್ ಅಥವಾ ಪರ್ಸೆಂಟೇಜ್ ಸ್ಕೀಮು, ಸಬ್ಸಿಡಿ ಸ್ಕೀಮು ಎಲ್ಲವೂ ಚೇಂಜ್ ಆಗ್ತಾ ಇರ್ತವೆ. ಸೊ ಇದ್ರ ಬಗ್ಗೆ ಆಸ್ ಅ ಡೀಲರ್ ಆಗ್ಬಿಟ್ಟು ಅಥವಾ ಈ ಒಂದು ಶಾಪ್ ನ ಓನರ್ ಆಗ್ಬಿಟ್ಟು ಅದ್ರ ಬಗ್ಗೆ ಅಪ್ಡೇಟ್ ಅನ್ನು ಯಾವ ರೀತಿ ತಗೋಬೇಕು, ನೀವು ಯಾವ ರೀತಿ ಪ್ರಾಕ್ಟೀಸ್ ಅನ್ನು ಇಟ್ಕೊಂಡಿದ್ದೀರಾ? ಅದು ನಾವು ಇಲಾಖೆಯಿಂದ ಕಾಂಟ್ಯಾಕ್ಟ್ ಮಾಡ್ತೀವಿ. ಓಕೆ, ಡೈರೆಕ್ಟ್ ಕೃಷಿ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ರೇಷ್ಮೆ ಇಲಾಖೆನ ಕಾಂಟ್ಯಾಕ್ಟ್ ಮಾಡ್ತೀವಿ. ಅಲ್ಲಿ ಏನ್ ಸಬ್ಸಿಡಿ ಸ್ಕೀಮ್ ಇದೆ, ಅಪ್ರೂವಲ್ ಯಾವ ಪ್ರಾಡಕ್ಟ್ಸ್ ಅಪ್ರೂವಲ್ ಆಗಿದೆ, ಕರೆಕ್ಟ್, ಯಾವ ಕಂಪ್ನಿ ಪ್ರಾಡಕ್ಟ್ಸ್ ಅಪ್ರೂವಲ್ ಆಗಿದೆ ಅದನ್ನ ತಿಳ್ಕೊಳ್ತೀವಿ. ಎಷ್ಟು ರೇಟಿಂಗ್ ಗೆ ಬಂದಿದೆ, ಅದು ಯಾವ ರೇಟಿಗೆ ಕೋಟ್ ಮಾಡಿದ್ದಾರೆ, ಸೊ ಅದನ್ನ ತಿಳ್ಕೊಂಡು ಸೊ ನಾವು ಅಲ್ಲಿ ಪ್ರೊಸೀಜರ್ ನ ಫಾಲೋ ಅಪ್ ಮಾಡ್ತೀವಿ. ಯಾವ ರೀತಿ ಡಾಕ್ಯುಮೆಂಟೇಶನ್ ಕಲೆಕ್ಟ್ ಮಾಡ್ಕೋಬೇಕು. ಸೊ ಒಂದೊಂದು ಸರ್ಕಾರ ಬಂದಾಗ ಇದಾದಾಗ ಚೇಂಜಸ್ ಆದಂಗೆ ಡಾಕ್ಯುಮೆಂಟೇಶನ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ. ಒಬ್ಬೊಬ್ಬರದು ಒಂದೊಂದರ ಡಿಫ್ರೆಂಟ್ ಆಗಿ ಇದನ್ನ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಇದ್ರ ಮೇಲೆ ನಾವು ಮಾಡ್ಕೊಟ್ಟು ರೈತರಿಗೆ ಹೆಲ್ಪ್ ಆಗೋ ತರ ಮಾಡ್ಕೊಡ್ತೀವಿ. ಇಲ್ಲ ನಮ್ಗೆ ಡಾಕ್ಯುಮೆಂಟೇಶನ್ ಅದೇನೋ ಬೇಡ ಅಂತ ನಾವು ಓಪನ್ ಮಾರ್ಕೆಟ್, ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾ ಇರೋದು ಓಪನ್ ಮಾರ್ಕೆಟ್ ಅಲ್ಲಿ ರೈತರಿಗೆ ಬೇಗ ಪ್ರಾಡಕ್ಟ್, ನಮ್ಮ ಮಿಷಿನರಿ ಪ್ರಾಡಕ್ಟ್ ರೈತರ ಕೈಗೆ ಬೇಗ ತಲುಪೋ ತರ ನಾವು ಪ್ಲಾನ್ ಮಾಡ್ಕೊಂಡು ಓಪನ್ ಮಾರ್ಕೆಟ್ ಅಲ್ಲಿ ಪುಷ್ ಅಪ್ ಮಾಡ್ತಾ ಇದೀವಿ. ಈಗ ಇನ್ನೊಂದು ಏನಂತಂದ್ರೆ, ನೀವು ಹೇಳ್ತಾ ಹೇಳಿದ್ರೆ ಈಗ ಒಂದು ಎಲ್ಲಾ ಕಂಪನಿದು ಕೂಡ ಎಲಿಜಿಬಲ್ ಇರಲ್ಲ, ನಾವು ಅದನ್ನು ಕೂಡ ಒಂದು ಕೃಷಿ ಇಲಾಖೆಯಿಂದ ಇನ್ಫಾರ್ಮೇಶನ್ ತಗೋಬೇಕಾಗತ್ತೆ. ಸೊ ಈಗ ಯಾರಾದ್ರೂ ಈಗ ನಿಮ್ ತರನೇ ಆಗಿ ಈ ತರ ಒಂದು ಬಿಸ್ನೆಸ್ ಹಾಕ್ತೀನಿ ಅಂತಂದ್ರೆ ಅವರು ಫಸ್ಟ್ ಕೃಷಿ ಇಲಾಖೆಗೆ ಮೀಟ್ ಮಾಡಿಬಿಟ್ಟು ಅಥವಾ ಆ ಏರಿಯಾದಲ್ಲಿ ಬೆಳೆಗಳಲ್ಲಿ ಯಾವ ಉಪಕರಣಗಳು ಯೂಸ್ ಆಗ್ತವೆ ಅಂತ ತಿಳಿದು, ಸೊ ನಾನ್ ಯಾವ್ದು ಹಾಕ್ಬೇಕು ಅಥವಾ ಇದು ಎಲಿಜಿಬಲ್ ಇದೆಯಾ ಇದನ್ನ ಚೆಕ್ ಮಾಡೋದು ಎಷ್ಟು ಮುಖ್ಯ ಆಗಿರುತ್ತೆ? ಚೆಕ್ ಮಾಡೋದು ತುಂಬಾನೇ ಮುಖ್ಯ ಆಗಿರುತ್ತೆ ಸರ್. ಯಾಕಂದ್ರೆ ಒಂದೊಂದು ತಾಲೂಕ್ ಆಗಿರ್ಬೋದು, ಹೋಬಳಿ ವೈಸ್ ಆಗಿರ್ಬೋದು, ಅಲ್ಲಿ ಒಬ್ರು ಎಲ್ಲರೂ ಒಂದೇ ತರ ಬೆಳೆ ಬೆಳೆಯೋದಿಲ್ಲ. ಖಂಡಿತ ಸುಮಾರು ಬೆಳೆ ಬೆಳಿತಾರೆ. ಅದಕ್ಕೆ ಯಾವ ರೀತಿ ಸೂಟೇಬಲ್ ಆಗುವಂತದ್ದು ಐಟಮ್ ನ ನಾವು ಹಾಕ್ಬೇಕು, ಯಾವ ರೀತಿ ಪ್ರಾಡಕ್ಟ್ಸ್ ನಾವು ಇದನ್ನ ಮಾಡ್ಬೇಕು. ಸೊ ಅದನ್ನ ಇಲಾಖೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ತಾಲೂಕ್ ವೈಸ್ ಅಲ್ಲಿ ಯಾವ ಬೆಳೆ ಬೆಳೀತಾ ಇದಾರೆ, ಚೆನ್ನಾಗಿ ಯಾವ ಬೆಳೆ ಆಗ್ತಾ ಇದೆ, ಅದಕ್ಕೆ ನಾವು ಮತ್ತೆ ಮಣ್ಣಿನ ಗುಣಮಟ್ಟ ಹೇಗಿದೆ ಅಂತ ನಾವು ಡಿಸೈಡ್ ಮಾಡಿ ಸೊ ನಾವು ಆ ಮಿಷಿನರಿನ ಯಾವ್ದನ್ನ ಹಾಕೊಂಡ್ರೆ ನಮ್ಗೆ ಕಸ್ಟಮರ್ಸ್ ಬೇಗ ತಗೊಂಡ್ ಹೋಗ್ತಾರೆ ನಮ್ಮಲ್ಲಿ, ಇದನ್ನ ನೋಡ್ಕೊಂಡು ನಾವು ಇದನ್ನ ಮಾಡ್ಕೋಬೇಕು. ಈಗ ಸಾಮಾನ್ಯವಾಗಿ ರೈತರಿಗೆ ಎಲ್ರಿಗೂ ಒಂದು ನಾಲೆಜ್ ಇರೋದಿಲ್ಲ, ಯಾವ ಒಂದು ಇಕ್ವಿಪ್ಮೆಂಟ್ ಗೆ ಸಬ್ಸಿಡಿ ಇದೆ, ಯಾವ ಇಕ್ವಿಪ್ಮೆಂಟ್ ಗೆ ಸಬ್ಸಿಡಿ ಇಲ್ಲ ಅಂತ. ಯಾವ್ದೋ ಒಂದು ಕಂಪನಿ ಐಟಮ್ ಅನ್ನ ನೋಡ್ಕೊಂಡು ಬಂದಿರ್ತಾರೆ, ಅದು ಚೆನ್ನಾಗಿರುತ್ತೆ ಅಂತ ಅವ್ರ ತಲೆಯಲ್ಲಿ ಇರುತ್ತೆ. ಸೊ ಅದನ್ನ ನಿಮ್ಗೆ ಬಂದು ಹೇಳ್ತಾರೆ, ಇದು ನಂಗೆ ಸಬ್ಸಿಡಿ ಕೊಡಕ್ಕಾಗತ್ತಾ? ಸೊ ಆವಾಗ ನೀವು ಯಾವ ರೀತಿ ಅದನ್ನ ಮ್ಯಾನೇಜ್ ಮಾಡ್ತೀರಾ? ಮ್ಯಾನೇಜ್ ಮಾಡೋದಾದ್ರೆ ನಾವು ಓಪನ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ಮಾಡ್ತಾ ಇರೋದ್ರಿಂದ ಸಬ್ಸಿಡಿಗೆ ನಾವು ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಹೋಗೋದಿಲ್ಲ ಜಾಸ್ತಿ. ಸೊ ಈಗ ಒಂದು ಪ್ರಾಡಕ್ಟ್ ಅಂತ ಬಂದ್ರೆ, ಈಗ ಸ್ಟಿಲ್ ಬ್ರಷ್ ಕಟರ್ ಬರುತ್ತೆ, ಇದು ಮೇಡ್ ಇನ್ ಜರ್ಮನಿ ಇದು. ಸೊ ಇದಕ್ಕೆ ಸಬ್ಸಿಡಿ ಅಪ್ರೂವಲ್ ಇರೋದಿಲ್ಲ, ಜಾಸ್ತಿ ಅಪ್ರೂವಲ್ ಇಲ್ಲ ಎಲ್ಲೂ ಯಾವ ಕಡೆನೂ. ಸೊ ನಾವಿಲ್ಲಿ ಓಪನ್ ಮಾರ್ಕೆಟ್ ಅಲ್ಲಿ ಬಂದು ಸಬ್ಸಿಡಿಗೆ ಬೇಕು ರೈತರು ಅಂತ ಬಂದ್ರೆ, ನಾವಿಲ್ಲಿ ಸಬ್ಸಿಡಿ ಹೋಗ್ತಾನೆ ನಿಮ್ಗೆ ಓಪನ್ ಮಾರ್ಕೆಟ್ ಅಲ್ಲಿ ಕೊಡ್ತೀವಿ ಅಂತಂದ ಹೇಳಿ ಜಸ್ಟ್ ಇದು ಬಂದು ಮಾಡೆಲ್ ವೈಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಇದು ಬಂದು 230 ಮಾಡೆಲ್ ಅಂತ ಸ್ಟಿಲ್ ಅಲ್ಲಿ, ಇದು ಬಂದು 120 ಮಾಡೆಲ್ ಅಂತ ಸ್ಟಿಲ್ ಅಲ್ಲಿ. ಸೊ ಇದು ಬಂದು ರೈತರಿಗೆ ಸಬ್ಸಿಡಿ ಇಲ್ದಂಗೆನೆ, ಸಬ್ಸಿಡಿ ಎಲ್ಲ ಹೋಗ್ತಾನೆ ಬರೀ 26,000ಕ್ಕೆ ಮಿಷಿನ್ ಕೊಡ್ತೀನಿ. ಇದು ಬಂದು ಬರೀ 20,000ಕ್ಕೆ ಮಿಷಿನ್ ಕೊಡ್ತೀನಿ ನಾನು, ಸಬ್ಸಿಡಿ ಇಲ್ದಂಗೆನೆ ಅವ್ರಿಗೂ ಹೆಲ್ಪ್ ಆಗೋ ತರ ಇದನ್ ಮಾಡ್ತೀವಿ. ಸಬ್ಸಿಡಿಗೆ ಹೋಯ್ತು ಅಂದ್ರೆ ಅವರು ಆಗೋದಿಲ್ಲ, ಸಬ್ಸಿಡಿಗೆ ಅಪ್ರೂವಲ್ ಇರೋದಿಲ್ಲ. ಕೆಲವೊಂದು ಕಂಪ್ನಿ ಐಟಮ್ ಆಗಿರ್ಬೋದು, ಲೈಕ್ ಇದು ಬಂದು ಆಸ್ಕವರ್ಣ ಕಂಪ್ನಿ, ಅದನ್ನು ಜಾಸ್ತಿ ಸಬ್ಸಿಡಿಗೆ ಅಪ್ರೂವಲ್ ಇರೋದಿಲ್ಲ. ಸೊ ಅದನ್ನ ನಾವು ಇಲ್ಲಿ ಓಪನ್ ಮಾರ್ಕೆಟ್ ಅಲ್ಲಿ ನಾವು ಇಲ್ಲಿ ರೈತರಿಗೆ ತುಂಬಾ ಹೆಲ್ಪ್ ಆಗೋ ತರ ಮಾಡ್ಕೊಡ್ತೀವಿ. ಈಗ ಸಾಮಾನ್ಯವಾಗಿ ಈಗ ನೀವು ಒಂದು ಶಾಪ್ ಅನ್ನ ಹಾಕಿದ್ರಿ, ಈಗ ಒಂದು ಕೃಷಿ ಉಪಕರಣಗಳನ್ನ ನೀವು ಸೇಲ್ ಮಾಡ್ತಾ ಇದ್ದೀರಾ. ಸೊ ಸಾಮಾನ್ಯವಾಗಿ ಎಲ್ಲರ ತಲೆಯಲ್ಲಿ ಏನಪ್ಪಾ ಅಂದ್ರೆ ಸಬ್ಸಿಡಿ ಎಲ್ಲದಕ್ಕೂ ಸಿಗುತ್ತೆ ಅಂತ. ಸೊ ಈಗ ಓಪನ್ ಮಾರ್ಕೆಟ್ ಆಸ್ ಅ ಡೀಲರ್ ಆಗಿ ನಿಮ್ಗೆ ಬೆಸ್ಟ್ ಅಥವಾ ಸಬ್ಸಿಡಿ ಮಾರ್ಕೆಟ್ ಆಸ್ ಅ ಡೀಲರ್ ಆಗಿ ನಿಮ್ಗೆ ಬೆಸ್ಟ್, ಯಾವ್ದು ಬೆಸ್ಟ್ ಆಗಿರುತ್ತೆ? ಸರ್ ನಾವು ಮೊದ್ಲು ಸಬ್ಸಿಡಿ ಮಾಡ್ಕೊಂಡು ಬಂದ್ವಿ. ಸಬ್ಸಿಡಿ ಮಾಡ್ಕೊಂಡು ಬರ್ತಾ 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 ಸ್ವಲ್ಪ ಕ್ರಿಟಿಕಲ್ ಆಗ್ತಾ ಬರ್ತಾ ಇತ್ತು. ಅದಕ್ಕೋಸ್ಕರ ನಾವ್ ಏನ್ ಮಾಡ್ಕೊಂಡ್ವಿ ಅಂದ್ರೆ, ಓಪನ್ ಮಾರ್ಕೆಟ್ ಅಲ್ಲೇ ರೈತರಿಗೆ ಸಬ್ಸಿಡಿ ಏನ್ ಬರುತ್ತೆ ಅಮೌಂಟ್, ಅದೇ ಅಮೌಂಟ್ ಗೆ ನಾವಿಲ್ಲಿ ಮಿಷಿನರಿ ಕೊಡೋಣ ಅಂತ ಡಿಸೈಡ್ ಮಾಡಿ ಓಪನ್ ಮಾರ್ಕೆಟ್ ನ ಜಾಸ್ತಿ ಪುಷ್ ಅಪ್ ಮಾಡ್ಕೊಳ್ತಾ ಬಂದ್ವಿ. ಸೊ ನಮ್ಗೆ ಯಾವ್ದೇ ರೀತಿಯಾದಂತ ತೊಂದರೆ ಆಗಿಲ್ಲ ಇದುವರೆಗೂ. ಸೊ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬಂದಿದೆ. ಸಬ್ಸಿಡೀಸ್ಗಾದ್ರೆ ನಾವು ಕಾಯ್ಬೇಕು, ನಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ ಇಲ್ಲ ಕಂಪ್ನಿ ಅಕೌಂಟಿಗೆ ಅಮೌಂಟ್ ಆಗೋದಾಗಿರ್ಬೋದು, ವೆಯ್ಟ್ ಮಾಡ್ಬೇಕು. ಅಲ್ಲಿ ನಮ್ದು ಇನ್ವೆಸ್ಟ್ಮೆಂಟ್ ಅನ್ನೋದು ಡೆಡ್ ಆಗ್ಬಿಡುತ್ತೆ. ನಾವು ಆ ಇನ್ವೆಸ್ಟ್ಮೆಂಟ್ ನ ನಾವು
ಮರ್ತ್ಕೊಂಡ್ಬಿಡ್ಬೇಕು. ಯಾವಾಗ ಬರುತ್ತೆ ಅಂತ ಗ್ಯಾರಂಟಿ ಇರೋದಿಲ್ಲ, ಬಟ್ ಬರುತ್ತೆ. ಯಾವಾಗ ಬರುತ್ತೆ ಅಂತ ಗ್ಯಾರಂಟಿ ಇರೋದಿಲ್ಲ, ಕಾಯ್ಬೇಕು. ಸೊ ಸ್ನೇಹಿತರೆ, ನೀವೇ ಹೇಳಿ, ಈ ಒಂದು ಫಾರ್ಮ್ ಇಕ್ವಿಪ್ಮೆಂಟ್ ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅನ್ನುವಂತ ಆಲೋಚನೆ ಬಂದಿದ್ಯಾ, ಅಥವಾ ಇದಕ್ಕೋಸ್ಕರ ನೀವು ತಯಾರಿಯನ್ನ ನಡೆಸ್ತೀರಾ? ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ನಿಸ್ತು ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಬಿಸ್ನೆಸ್ ಐಡಿಯಾ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಟಾಟಾ, ಬೈ ಬಾಯ್.